ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿ ಒಳಗೆ ಏನಂದ್ರೆ ಕಾಮರ್ಸ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ನೀವು ನೋಡ್ಕೊರೆ ಎಕ್ಸಾಮ್ ದೃಷ್ಟಿಕೋನದಿಂದ ಕೆಳಗಿನ ಬೇಕಾದ 5ಕ್ಕೆ ಉತ್ತರಿಸಿ. ಫಸ್ಟ್ 5 into 10. ಫಸ್ಟ್ ಒನ್, ಹೂಡಿಕೆಯ ನಿರ್ವಹಣೆ ಎಂದರೇನು? ವಾಟ್ ಈಸ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್? ಸೆಕೆಂಡ್ ಒನ್, ಕಂಪನಿಯ ವಿಶ್ಲೇಷಣೆ ಎಂದರೇನು? ತದನಂತರ ಸಿ, ಅಪಾಯದ ಪ್ರಕಾರವನ್ನು ತಿಳಿಸಿರಿ. ಡಿ, ವಿಸ್ತರಿಸಿ. ROC ಮತ್ತು RSL. ಈ ಬಂಡವಾಳ ಮಾರುಕಟ್ಟೆ ಎಂದರೇನು? ಈ ಬಂಡವಾಳ ಮಾರುಕಟ್ಟೆ ಎಂದರೇನು? ತದನಂತರ ಎಫ್, ಪೋರ್ಟ್ಫೋಲಿಯೋ ವಿಶ್ಲೇಷಣೆ ಎಂದರೇನು? ಪೋರ್ಟ್ಫೋಲಿಯೋ ವಿಶ್ಲೇಷಣೆ ಎಂದರೇನು? ಜಿ, ಹಣಕಾಸಿನ ಕಾಗದ ಪತ್ರಗಳ 4 ಉದಾಹರಣೆಗಳನ್ನು ತಿಳಿಸಿರಿ. ಸೆಕ್ಷನ್ ಬಿ, ವಿಭಾಗ ಬಿ, ಕೆಳಗಿನ ಬೇಕಾದ 3 ಪ್ರಶ್ನೆಗಳಿಗೆ ಉತ್ತರಿಸಿರಿ. ಬಂಡವಾಳ ಮಾರುಕಟ್ಟೆಯ ಕಾಗದ ಪತ್ರವನ್ನು ವಿವರಿಸಿರಿ. ತದನಂತರ ಸಾಲ ಪತ್ರಗಳನ್ನ ವಿಧಗಳನ್ನು ವಿವರಿಸಿರಿ. ಫೋರ್ತ್ ಒನ್, ನಷ್ಟ ಭಯದ ಪ್ರಕಾರಗಳನ್ನು ವಿವರಿಸಿರಿ. ಫಿಫ್ತ್ ಒನ್, ಪೋರ್ಟ್ಫೋಲಿಯೋ ನಿರ್ವಹಣೆಯ ಅವಶ್ಯಕತೆಗಳನ್ನು ವಿವರಿಸಿರಿ. ಸಿಕ್ಸ್ತ್ ಒನ್, ನ್ಯೂ XYZ LTD ಕೆಲವು ಷೇರು ಮಾರುಕಟ್ಟೆ ಷೇರುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಯೋಚಿಸುವಿರಿ. ರಿಟರ್ನ್ ನಿರೀಕ್ಷೆಯ ದರನ ಈ ಕೆಳಗಿನಂತಿವೆ. ಇಲ್ಲಿ ಸಂಭವನೀಯ ಪ್ರತಿಫಲನ ದರಗಳನ್ನು ನೋಡ್ಬೋದು, ಇಲ್ಲಿ ಸಂಭವನೀಯತೆಗಳನ್ನು ನೋಡ್ಬೋದು. ಅವುಗಳನ್ನು ಡಾಟಾ ಕರೆಕ್ಟಾಗಿ ಲೆಕ್ಕಾಚಾರವನ್ನು ಮಾಡಿರಿ. ಹೂಡಿಕೆ ಮೇಲೆ ನಿರೀಕ್ಷಿತ ಆದಾಯ ಈ ಆರನ್ನು ಲೆಕ್ಕಾಚಾರ ಮಾಡಿರಿ ಎಂಬುದನ್ನು ತಿಳಿಸಿದರೆ ಅದನ್ನು ಲೆಕ್ಕಾಚಾರ ಮಾಡಿರಿ. ಇಂಪಾರ್ಟೆಂಟ್ ಕ್ವಶನ್, ನಿಮಗೆ 10 ಮಾರ್ಕ್ಸ್ಗೆ ಫಿಕ್ಸ್ ಕ್ವಶನ್ಗಳನ್ನು ಇವೆ. BA 6 ಸೆಮಿಸ್ಟ್ರಲ್ಲಿ ಬರುವ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಆಗಿರ್ತಾವೆ ಇವ ಎಕ್ಸಾಮ್ ದೃಷ್ಟಿಯಿಂದ. ತದನಂತರ 7th ಒನ್, ಉತ್ತಮ ಹೂಡಿಕೆಯ ವೈಶಿಷ್ಟ್ಯತೆಗಳನ್ನು ವಿವರಿಸಿರಿ. ತದನಂತರ 8, ಮೂಲಭೂತ ವಿಶ್ಲೇಷಣೆಯ ಅನುಕೂಲ ಮತ್ತು ಅನಾನುಕೂಲಗಳನ್ನು ವಿವರಿಸಿರಿ. 9, ಪೋರ್ಟ್ಫೋಲಿಯೋ ನಿರ್ವಹಣೆ ಎಂದರೇನು? ಪೋರ್ಟ್ಫೋಲಿಯೋ ನಿರ್ವಹಣೆಯ ಪ್ರಕ್ರಿಯೆಗಳನ್ನು ವಿವರಣೆ ಮಾಡಿರಿ. 10, ಶ್ರೀ ಸುನಿಲ್ TCS ಲಿಮಿಟೆಡ್ ಇಕ್ವಿಟಿ ಷೇರುಗಳನ್ನು ಹೂಡಿಕೆ ಮಾಡಿದಾಗ ನಿರೀಕ್ಷಿತ ಆದಾಯ ಮತ್ತು ಸಂಬಂಧಿಸಿದ ಸಂಭವನೀಯತೆಯನ್ನು ಈ ಕೆಳಗಿನಂತೆ ನೀಡಲಾಗಿದೆ. ಡಾಟಾಗಳನ್ನು ಕೊಟ್ಟರೆ ಅವುಗಳನ್ನು ನೋಡಿ ನೀವು ಕರೆಕ್ಟಾಗಿ ಲೆಕ್ಕವನ್ನು ಮಾಡಿ ನಿರೀಕ್ಷಿತ ಆದಾಯ ಮತ್ತು ನಷ್ಟ ಭಯದ ದರವನ್ನು ಕಂಡುಹಿಡಿಯಿರಿ ಎಂಬುದನ್ನು ನೋಡಿದರೆ ಅವುಗಳನ್ನು ನೋಡ್ರಿ. ತದನಂತರ ಸೆಕ್ಷನ್ ಡಿ ಒಳಗೆ ನೋಡ್ರಿ 15 ಮಾರ್ಕ್ಸ್ 1 ಅಂಕ ಪ್ರಕರಣ ಅಧ್ಯಯನ ಕೊಟ್ಟರೆ ಅದನ್ನ ಸರಿಯಾಗಿ ಈ ಕ್ವಶನ್ಗಳನ್ನು ನೋಡ್ರಿ. ಆಗ ಉತ್ತರ ಡಾಟಾಗಳನ್ನು ಕರೆಕ್ಟಾಗಿ ಹಾಕಿ ಅವುಗಳನ್ನ ಉತ್ತರ ಸಿಗ್ತದೆ. ಇನ್ನು ಕ್ವಶನ್ಗಳನ್ನು ಕೊಟ್ಟಿದ್ದಾರೆ ಆ ಕ್ವಶನ್ಗಳನ್ನು ನೋಡಿ ಅಲ್ಲಿ ಆನ್ಸರ್ನ ಬರೀಬೇಕು. ನೀವು ಡಾಟಾನ ಲೆಕ್ಕಾಚಾರ ಮಾಡಿ. ಆಗ ನಮ್ಮ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಆಗ ಸಪೋರ್ಟ್